ನಾನಿವತ್ತು ಮಹಾಭಾರತದಲ್ಲಿ ಬರುವ ಅಭಿಮನ್ಯು ಕಥೆನ ಹೇಳ್ತೀನಿ. ಒಂದು ಸಲ ಅಭಿಮನ್ಯುನ ತಾಯಿ ಸುಭದ್ರೆ ಇರ್ತಾಳಲ್ಲ, ಅವರು ಮತ್ತು ಕೃಷ್ಣ, ಅದೇ ಕೃಷ್ಣನ ತಂಗಿ ಸುಭದ್ರೆ ಹೋಗ್ತಾ ಇರ್ತಾರೆ ರಥ ಅಲ್ಲಿ. ಆಗ ಸುಭದ್ರೆಗೆ ಬೋರ್ ಆಗ್ತಾ ಇರುತ್ತೆ. ಆಗ ಕೃಷ್ಣ ಕೇಳ್ತಾಳೆ, ಯಾಕೆ ನಿಂಗೆ ಆಗ್ತದೆ ಅಂತ. ಅದಕ್ಕೆ ಸುಭದ್ರೆ ಹೇಳ್ತಾಳೆ, ನನಗೆ ಸ್ಟೋರಿ ಹೇಳು ಅಂತ. ಅದಕ್ಕೆ ಕೃಷ್ಣ ಕೇಳ್ತಾನೆ, ನಿಮಗೆ ಪಾಸ್ಟ್ ಬೇಕಾ, ಫ್ಯೂಚರ್ ಬೇಕಾ, ಪ್ರೆಸೆಂಟ್ ಬೇಕಾ ಅಂತ. ಪಾಸ್ಟ್ ನನಗೆಲ್ಲ ಆಗಲೇ ಗೊತ್ತಿದೆ, ಪ್ರೆಸೆಂಟು ನನಗೆ ಈಗ ನಾನು ಇದೀನಲ್ಲ ಬೇಡ, ನನಗೆ ಫ್ಯೂಚರ್ ಏನಾಗುತ್ತೆ ಅಂತ ಹೇಳು ಅಂತ ಕೇಳ್ತಾಳೆ. ಆಗ ಕೃಷ್ಣ ಹೇಳ್ತಾ ಇರ್ತಾನೆ, ಕೃಷ್ಣ ಚಕ್ರವ್ಯೂಹದ ಬಗ್ಗೆ ಹೇಳ್ತಾ ಇರ್ತಾನೆ. ಆಗ ಒಳಗಡೆ ಹೋಗ್ಬಿಟ್ಟಿರ್ತಾನೆ. ಆಗ ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ, ಹೊರಗಡೆ ಬರೋದು ಹೇಳಿರಲ್ಲ. ಮುಂದೆ ಅಭಿಮನ್ಯು ಚಕ್ರವ್ಯೂಹನು ಯುದ್ಧ ಮಾಡಿ ಬರೋಕ್ಕಾಗ್ದಿರ ಅಲ್ಲೇ ಸಾವು ಮಾಡ್ತಾನೆ. ಆಗ ಸುಭದ್ರೆ ಮಲ್ಕೊಂಡ್ಬಿಟ್ಟಿರ್ತಾಳೆ ರಥ ಅಲ್ಲಿ. ಆಗ ಅನ್ನೋ ಸೌಂಡ್ ಕೇಳಿಸ್ತಾ ಇರುತ್ತೆ. ಆಗ ಕೃಷ್ಣಗೆ ಅನಿಸ್ತಾ ಇರುತ್ತೆ, ಎಲ್ಲಿಂದ ಬರ್ತದೆ ಈ ಸೌಂಡು ಅಂತ. ಆಗ ಅವನಿಗೆ ದಿವ್ಯ ಶಕ್ತಿ ಇರುತ್ತಲ್ಲ, ಅದರಿಂದ ನೋಡ್ತಾನೆ. ಆಗ ಅಭಿಮನ್ಯು ಸುಭದ್ರೆ ಹೊಟ್ಟೆಯಲ್ಲಿರ್ತಾನಲ್ಲ, ಅಂತ ಇರ್ತಾನೆ. ಅದಕ್ಕೆ ಅವನು ಆ ಕಥೆನ ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ. ಈ ಕಥೆಯಿಂದ ನಮಗೇನು ತಿಳಿಯುತ್ತೆ ಅಂದರೆ, ನಾವು ನಮ್ಮಮ್ಮ ಹೊಟ್ಟೆ ಒಳಗಡೆ ಇದ್ದಾಗೆ ನಾವು ಏನು ಬೇಕಾನ ಕಲಿಬೋದು. ಥ್ಯಾಂಕ್ ಯು.